ಇವತ್ತಂತೂ ನಮ್ಮ ಫಾಲೋವರ್ಸು ಮತ್ತು ಕಮೆಂಟ್ ಮಾಡೋರ್ ಕನಸು ನೆರವೇರ್ಬಿಡ್ತು. ಅದೇನಂತ ಹೇಳ್ತೀನಿ, ಫುಲ್ ವಿಡಿಯೋ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಸೀದಾ ಗದಗ ಸಿಟಿಗೆ ಬಂದಿದ್ದೀವಿ. ಒಳ್ಳೆ ಬಿಸಿಲಿಗೆ ಒಂದೊಂದು ಫಲೂದಾ ತಿಂದು ಮತ್ತೆ ಸೀದಾ ಹೊರಟ್ವಿ. ಇದು ಯಾವ ಸ್ಟ್ಯಾಚ್ಯೂ ಮತ್ತೆ ಎಲ್ಲಿ ಬರುತ್ತೆ ಅಂತ ಕಮೆಂಟ್ ಮಾಡಿ ಗದಗದವರು. ಅಲ್ಲಿಂದ ಸೀದಾ ಬಂದಿದ್ದು ನಾವು ರಾಮದೇವ್ ಟ್ರೇಡರ್ಸ್ಗೆ. JSW ಕಲರ್ 1+50mm ರೆಡ್ ಕಲರ್ ಶೀಟ್ ನಮಗೆ ಬೇಕಾಗಿದ್ದು. ಇವರಂತೂ ನಾವು ಬರೋ ಅಷ್ಟರಲ್ಲಿ ಕಾಯಲ್ನ ಜೋಡಿಸಿಟ್ಟಿದ್ರು. ನಮಗೆ ಬೇಕಾಗಿರೋ ಸೈಜ್ ನ ಮೆಜರ್ಮೆಂಟ್ ಕೊಟ್ಟು ಕಟ್ ಮಾಡಿಸ್ಕೊಂಡ್ವಿ. ಮತ್ತೆ ನಮಗೆ ಬೇಕಾಗಿರೋಂಥ ಗಟ್ರು, ಗಮ್ಮು, ಸ್ಕ್ರೂ ಎಲ್ಲದನ್ನು ಲೋಡ್ ಮಾಡ್ಕೊಂಡು ಸೀದಾ ಮತ್ತೆ ನಮ್ಮ ಊರ್ ಕಡೆ ಹೊರಟ್ವಿ, ಅಂದ್ರೆ ಸೂರಣಗಿ ಕಡೆ. ಮೊದಲನೇದಾಗಿ ಒಂದೊಂದೇ ಐಟಮ್ ನ ಮೇಲೆ ಎತ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಜೈಂಟ್ರು, ಎಂಡು, ಗಟ್ರು, ಟೋಪಿ ಅನ್ಕೊಂಡ್. ಇವತ್ತಂತೂ ನಮ್ಮ ಫಾಲೋವರ್ಸ್ ಕನ್ಸು ನೆರವೇರ್ತು. ಯಾಕೆಂದ್ರೆ ನಾವಿವತ್ತು UPVC ಗಟ್ರು ಬಳಸ್ತಾ ಇದೀವಿ. ಮತ್ತೆ ಒಂದೊಂದೇ ಶೀಟ್ ನ ಫಸ್ಟ್ ಮೇಲೆ ಎತ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲೂ ರೆಡ್ ಕಲರ್ ಶೀಟ್ ನ ಹಾಕಿಲ್ಲ, ನಾವೇ ಫಸ್ಟ್ ಆಗ್ತಾ ಇರೋದು ಅನ್ಕೊಂತೀನಿ. ಇಲ್ಲಿ ನಮಗ್ ತೋರಿಸಿದ ಪ್ರೀತಿ ವಿಶ್ವಾಸಕ್ಕಿಂತ ನಮಗೆ ಏನು ಮುಖ್ಯ ಅಲ್ಲ ಅನ್ಸ್ಬಿಡ್ತು. ಇಲ್ಲಿನ ಜನಗಳಾಗ್ಲಿ ಅಥವಾ ಈ ಮನೆಯವರಾಗ್ಲಿ ಯಾವ್ದಕ್ಕೂ ನಮಗೆ ಕೊರತೆ ಮಾಡ್ಲಿಲ್ಲ. ಹೇಳ್ಬೇಕು ಅಂದ್ರೆ ನಾವು ನಮ್ಮ ಟೀಮು ನಮ್ಮ ಮನೆಗಿನ್ನ ಬಹಳ ಚೆನ್ನಾಗಿದ್ವಿ ಇಲ್ಲಿ. ಮತ್ತೆ ನಮಗೆ ಎಲ್ಲಾ ಐಟಮ್ ಮೇಲೆ ಎತ್ಕೊಂಡಾದ್ಮೇಲೆ ಇದ್ದಿದ್ದೊಂದೇ ಪ್ರೋಗ್ರಾಮ್, ನಮ್ದು ಫ್ರಂಟ್ ಅಲ್ಲಿ ಡಿಸೈನ್ ಪೀಸ್ ಹೊಡಿಯೋದು. ಫಸ್ಟ್ನೇದಾಗಿ ಅದನ್ನ ಎತ್ಕೊಂಡು ಫಿಟ್ ಮಾಡ್ಕೊಂಡ್ವಿ. ಮುಂದೆ ಇದನ್ನ ಫಿಟ್ ಮಾಡಿದ್ರೆ ಸ್ವಲ್ಪ ರಿಸ್ಕ್ ನಮಗೆ, ಆದ್ರೂ ಇದ್ರ ಫೈನಲ್ ರಿಸಲ್ಟ್ ಮಾತ್ರ ಸೈಕ್ ಆಗಿರುತ್ತೆ. ಇದಾದ್ಮೇಲೆ ನಾವು ಗಟ್ರನ್ನ ರೆಡಿ ಮಾಡ್ಕೊಬೇಕಿತ್ತು. ಇದು ಇವತ್ತು UPVC ಗಟ್ರನ್ನ ನಾವು ಬಳಸ್ತಾ ಇದೀವಿ. ಒಂದೊಂದೇ ಗಟ್ರಿಗೆ ಜಾಯಿಂಟ್ರು ಮತ್ತೆ ಎಂಡು ಮತ್ತೆ ಡ್ರಾಪ್ ಇರೋ ಎಣ್ಣ ಫಿಟ್ ಮಾಡ್ಕೊಂಡ್ವಿ ಮೇಲೆತ್ತಿ. ಇನ್ನ ಗಟ್ರು ಡಿಸೈನು ಎಲ್ಲ ಫಿಟ್ ಆದ್ಮೇಲೆ ನಮಗೆ ಮುಂದಿನ ಕಾರ್ಯಕ್ರಮ ಏನಂದ್ರೆ ಶೀಟ್ ಹಾಕೋದು. ಫಸ್ಟ್ನೇ ಶೀಟ್ ಹಾಕ್ಬೇಕಾದ್ರೆ ಇರೋ ಭಯ ಯಾವಾಗೂ ಬರಲ್ಲ. ಅದಾದ್ಮೇಲೆ ನಮ್ಮಂತ ಸಿಂಹನೇ ಯಾರು ಇರಲ್ಲ. ಫಸ್ಟ್ನೇ ಶೀಟ್ ಹಾಕಿದ್ಮೇಲೆ ನಮ್ಮ ಹುಡುಗ ನಾನ್ ಹೇಳ್ಕೊಡ್ತೀನಿ ಶೀಟ್ ನ ಅಂತ ಬರ ಅಂತ ಹಪ್ಪಳ ಹೇಳ್ಕೊಟ್ಬಿಟ್ಟ. ನಾನು ಅವನ್ನ ಬರ ಅಂತಾನೆ ಫಿಟ್ ಮಾಡ್ಬಿಟ್ಟೆ. ಅದಾದ್ಮೇಲೆ ಮತ್ತೆ ಸ್ಕ್ರೂ ಖಾಲಿ ಆಯ್ತು. ಮತ್ತೆ ಇನ್ನೊಂದು ಪ್ಯಾಕೆಟ್ ಸ್ಕ್ರೂನ ಹರ್ಕೊಂಡು ಬಾಕ್ಸಿಗೆ ಹಾಕೊಂಡ್ವಿ. ಖಾಲಿ ಆಯ್ತು ಅಂದ್ರೆ ಖಾಲಿ ಆಯ್ತು ಅಲ್ಲ, ಬಾಕ್ಸ್ ಅಲ್ಲಿ ಖಾಲಿ ಆಯ್ತು. ಫೈನಲಿ ಎಲ್ಲಾ ಶೀಟು ಹಾಕಿ ಟೋಪಿ ಹಾಕಿದ್ಮೇಲೆ ಈ ತರ ಕಾಣ್ತಾ ಇತ್ತು. ಸರಿ ಇನ್ನೂ ಅರ್ಧ ಟೋಪಿ ಇದೆಲ್ಲ ಹಾಕೋದು. ಫೈನಲ್ ಆಗಿ ನೋಡಿ ಶೀಟ್ ಹಾಕ್ಬಿಟ್ಕೊಂಡ್ವಿ ಅಂದ್ರೆ ಸಿಂಟ್ಯಾಕ್ಸ್ ಸ್ಟ್ಯಾಂಡ್ ಫಿಟ್ ಮಾಡ್ಬೇಕಿತ್ತು. ಮತ್ತೆ ಕಂಬ ಹಾಕೊಂಡು ಅದಕ್ಕೆ ಸಿಂಟ್ಯಾಕ್ಸ್ ಸ್ಟ್ಯಾಂಡ್ ಫಿಟ್ ಮಾಡಿದ್ವಿ. ಇವರಿಗೆ 2 ಅಡಿ ಹೈಟ್ ಸಾಕಾಗಿತ್ತು. ನಮ್ ಮುಂದಿನ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಉಳಿದಿರೋ ಶೀಟು ಮತ್ತೆ ಟೋಪಿ ಹಾಕೋದು. ಅದನ್ನು ಹಾಕಿದ್ವಿ. ಫೈನಲ್ ರಿಸಲ್ಟ್ ಮಾತ್ರ ಸೈಕ್ ಆಗಿತ್ತು. ನೋಡಿ, ನಾವ್ ಹಿಂಗಿದ್ ಮನೇನ 4 ದಿನದಲ್ಲಿ ಈ ತರ ಮಾಡ್ಬಿಟ್ಟಿವಿ. ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ. ಅಲ್ಲಿನ ಜನಗಳಿಗಂತೂ ನಮ್ ಕೆಲಸ ಬಹಳ ಇಷ್ಟ ಆಗ್ಬಿಡ್ತು. ಎಲ್ಲರೂ ಹೇಳಿದ್ ಒಂದೇ ಮಾತು, ಅಣ್ಣ ಕೆಲಸ ಮಾತ್ರ ಸೈಕ್ ಆಗಿದೆ ಅಂತ. ಮತ್ತೆ ನಿಮ್ಗೆ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನನ್ನ ಬಯೋಲಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.